ಇನ್ನು ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ಜಾರಿ ಮಾಡಲು ಮುಂದಾಗಿತ್ತು ಸರ್ಕಾರ. ಈಗ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಕರಡನ್ನ ವಾಪಸ್ ಕಳುಹಿಸಿದ್ದಾರೆ ರಾಜ್ಯಪಾಲರು ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ರೆಡಿ ಮಾಡಿತ್ತು ರಾಜ್ಯ ಸರ್ಕಾರ. ಈ ಕರಡನ್ನ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಏನಾದರೂ ಸಹಿ ಹಾಕಿದ್ರೆ ಏಕಾಏಕಿಯಾಗಿ ರಾಜ್ಯದಲ್ಲಿ ಈಗ ಮೈಕ್ರೋ ಫೈನಾನ್ಸ್ನವರ ಉಪಟಳಕ್ಕೆ ಕಡಿವಾಣ ಬೀಳ್ತಾ ಇತ್ತು. ಈಗ ಸಹಿ ಹಾಕದೆ ಸುಗ್ರೀವಾಜ್ಞೆಯನ್ನ ರಾಜಭವನದಿಂದ ವಾಪಸ್ ಕಳಿಸಿದ್ದಾರೆ. ಗವರ್ನರ್ ಅಂಗಳ ತಲುಪಿದ್ದ ಮೈಕ್ರೋ ಫೈನಾನ್ಸ್ನ ಸುಗ್ರೀವಾಜ್ಞೆಯ ಕರಡು ಈಗ ಗವರ್ನರ್ ಅಂಗಳದಿಂದ ಮತ್ತೆ ರಿಟರ್ನ್ ಬಂದಿದೆ. ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಸುಗ್ರೀವಾಜ್ಞೆಯನ್ನ ತರಲು ಮುಂದಾಗಿದ್ರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಉಪಟಳದಿಂದ ಹಲವು ಸುಧಾರಣೆಗಳು ಕಾಣ್ತಾ ಇತ್ತು ಮೈಕ್ರೋ ಫೈನಾನ್ಸ್ನ ಸಂಬಂಧಪಟ್ಟಂತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಬಸವರಾಜ್ ಹೂಗಾರ ಲೈನ್ ನಲ್ಲಿ ಇದ್ದಾರೆ. ಬಸವರಾಜ್ ಅವರೇ, ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಬಸವರಾಜ್ ಅವರೇ? ಶ್ರೀಕಾಂತ್, ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ಜಾರಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅದರ ಒಂದಿಷ್ಟು ಸಾಧಕ ಬಾಧಕಗಳನ್ನು ಕೂಡ ಚರ್ಚೆ ನಡೆಸಿತ್ತು. ಹಲವಾರು ಸಭೆಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಮಾಡಿತ್ತು. ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಇದನ್ನ ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ಸಿಎಂ ಸಿದ್ದರಾಮಯ್ಯವರು ಕೂಡ ಅದನ್ನ ರಾಜ್ಯಪಾಲರಿಗೆ ಕಳಿಸುವಂತ ಪ್ರಯತ್ನ ಕೂಡ ಮಾಡಿದ್ರು. ರಾಜ್ಯಪಾಲರು ಅದಕ್ಕೆ ಅಂಕಿತ ಆಗ್ತಾರೆ ಅನ್ನುವಂತ ಎಲ್ಲ ಭರವಸೆ ಕೂಡ ರಾಜ್ಯ ಸರ್ಕಾರಕ್ಕಿತ್ತು. ಆದ್ರೆ ಇದೀಗ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಅದನ್ನ ಪರಿಶೀಲನೆ ನಡೆಸಿ ಇನ್ನೂ ಕೂಡ ಇದೆ ಈ ಬಿಲ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ರೂಲ್ಸ್ ಗಳು ಏನಿದಾವೆ ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ಬೇಕು. ಈಗ ಬರ್ತಕ್ಕಂಥ ಏನು ಬಜೆಟ್ ಅಧಿವೇಶನ ಬರುತ್ತೆ, ಆ ಒಂದು ಬಜೆಟ್ ಅಧಿವೇಶನದಲ್ಲಿ ಇನ್ನೂ ಕೂಡ ಸಮಗ್ರವಾಗಿರ್ತಕ್ಕಂಥ ಇದರ ಸಾಧಕ ಬಾಧಕಗಳನ್ನ ಚರ್ಚೆ ನಡೆಸಿ ಅದಾದ ಬಳಿಕ ಇದನ್ನ ಬಿಲ್ ಅನ್ನ ತೆಗೆದುಕೊಂಡು ಬನ್ನಿ, ನಾನು ಅಂಕಿತ ಹಾಕ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ಅಂಕಿತ ಹಾಕದೆ ಅದನ್ನು ವಾಪಸ್ಸನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅದರಲ್ಲಿ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರಿಗೆ ರಕ್ಷಣೆವೇ ಮಾತ್ರ, ಅಂದ್ರೆ ರಕ್ಷಣೆ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಸರಿಯಾಗಿ ಉಲ್ಲೇಖ ಆಗಿಲ್ಲ ಅನ್ನುವಂಥದ್ದು ಇರುವಂಥದ್ದು. ಮತ್ತೆ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಇದರಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಸುದೀರ್ಘ ಅವಧಿಯಲ್ಲಿ ಇದು ಮಾರಕವಾಗಲಿದೆ. ಅಂದ್ರೆ ಈಗ ಇದನ್ನ ಬಿಲ್ ಅನ್ನ ಜಾರಿಗೆ ತಂದ್ರೆ ಈಗಿರ್ತಕ್ಕಂಥ ಅಂಶಕ್ಕೂ ಮತ್ತೆ ಮುಂದೆ ಬರ್ತಕ್ಕಂಥ ದಿನಮಾನಕ್ಕೂ ಕೂಡ ಇದು ಸರಿ ಹೊಂದೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ 5 ಲಕ್ಷ ದಂಡ ಹೇಗೆ ಒದಗಿಸ್ತೀರಿ ಮತ್ತೆ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೂಡ ಮಾಡಿರ್ತಾರೆ. ಅಂದ್ರೆ ನೀವು 5 ಲಕ್ಷ ದಂಡ ಅಂತಕ್ಕಂಥ ಇದರಲ್ಲಿ ಉಲ್ಲೇಖ ಮಾಡಿದಿರಿ, ಇದನ್ನ ಯಾವ ರೀತಿಯಾಗಿ ವಸೂಲಾತಿ ಮಾಡ್ತೀರಿ ಅನ್ನುವಂಥ ಸ್ಪಷ್ಟನೆ ಕೂಡ ಇದರಲ್ಲಿ ಈ ಬಿಲ್ ಅಲ್ಲಿ ಇಲ್ಲ. ಹಾಗಾಗಿ ಶಿಕ್ಷೆ ಪ್ರಮಾಣ 10 ವರ್ಷ ವಿಧಿಸಲಾಗಿದೆ ಅನ್ನುವಂಥದ್ದು ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕು. ಆದ್ರೆ ಇದು ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂಥದ್ದು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ವಿವರಣೆಗಳನ್ನ ಕೇಳಿ ಈಗ ಆ ಒಂದು ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಬಿಲ್ ಅನ್ನ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಮತ್ತೊಂದು ಸಾರಿ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವೆ ಒಂದಿಷ್ಟು ವಾಗ್ವಾದ ಮತ್ತಷ್ಟು ಆರಂಭವಾಗಿದೆ ಅಂತ ಹೇಳ್ಬೋದು. ಶ್ರೀಕಾಂತ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.